ಷೋಡಶ ಸಂಸ್ಕಾರಗಳು ಇದು ಒಂದು ಪವಿತ್ರ ಮೆಟ್ಟಲುಗಳು. ಈ 16 ಸಂಖ್ಯೆ ಅನ್ನೋದು ಮಾನವ ಜೀವನದಲ್ಲಿ ಪ್ರಬಲ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮೊದಲನೆಯದು ಗರ್ಭಧಾನ ಸಂಸ್ಕಾರ. ಮದುವೆ ನಂತರ ದಂಪತಿಗಳು ಸದ್ಗುಣ ಸಂಪನ್ನನಾದ ಮಗುವನ್ನು ಪಡೆಯಲು ಹೋಮ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ಕ್ರಮ. ಜಾಗೃತ ಪೋಷಣೆಗಾಗಿ ಇದು ಒಂದು ಮೊದಲ ಹಂತವಾಗಿದೆ. ಎರಡನೇದು ಬರೋದು ಪುಂಸವನ. ಮಗುವಿನ ಬೆಳವಣಿಗೆ ದೇವರನ್ನು ಪ್ರಾರ್ಥಿಸುವ ಕ್ರಮ. ಇದು 2 ರಿಂದ 3 ತಿಂಗಳ ಗರ್ಭಿಣಿಗೆ ಮಾಡುವಂಥ ಸಂಸ್ಕಾರ. ಈ ಸಂಸ್ಕಾರದಲ್ಲಿ ಔದುಂಬರ ವೃಕ್ಷದ ಬೇರಿನ ರಸವನ್ನು ಬಲಮೂಗಿನ ಹೊಳ್ಳೆಗೆ ಹಾಕ್ತಾರೆ. ಇದರಲ್ಲಿಯೇ ಒಂದು ಅನವಲೋಪನ ಅಂತ ಬರುತ್ತೆ. ಇದು ಗರ್ಭಿಣಿ ಸ್ತ್ರೀ ಬಯಕೆಯಿಂದ ಭ್ರೂಣಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ತಡೆಯೋಕ್ಕೋಸ್ಕರ ಗರ್ಕೆ ರಸನ ಮೂಗಿನ ಬಲಹೊಳ್ಳೆಗೆ ಹಾಕ್ತಾರೆ. ಇದರಲ್ಲಿ ವೀಣಾವಾದನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮೂರನೆಯದು ಸೀಮಂತೋನಯನ. 7 ಅಥವಾ 8ನೇ ತಿಂಗಳಲ್ಲಿ ಸುಖಮಯವಾದ ಪ್ರಸವಕ್ಕಾಗಿ ದೇವರನ್ನ ಆಶೀರ್ವಾದ ಕೇಳಲಾಗುತ್ತೆ. ಇದನ್ನು ಬಳೆ ತೊಡಿಸುವ ಕಾರ್ಯಕ್ರಮ ಅಂತಲೂ ಹೇಳ್ತಾರೆ. ಈ ಕಾರ್ಯಕ್ರಮದಿಂದ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕವಾಗಿ ತಾಯಿಯನ್ನು ಪ್ರೋತ್ಸಾಹ ಬರುತ್ತೆ. ತಾಯಿ ಮತ್ತು ಮಗುವಿನ ರಕ್ಷಣೆಗೆ ಸಂಭ್ರಮ. ಈ 3 ಸಂಸ್ಕಾರಗಳು ಹೆಣ್ಣಿಗೆ ಆಗುವಂಥ ಸಂಸ್ಕಾರ. 4ನೆಯದು ಜಾತಕ ಕರ್ಮ. ಮಗುವಿಗೆ ಜನಿಸಿದ ನಂತರ ತಕ್ಷಣ ಜಾತಕ ಕರ್ಮವನ್ನು ಆಚರಿಸ್ತಾರೆ. ಇದು ಮಗುವಿನ ಜ್ಞಾನ ಮತ್ತು ಮೌಲ್ಯಗಳ ಪ್ರವಾಸಕ್ಕಾಗಿ ಸ್ವಾಗತಿಸುವ ಆಚರಣೆ. ಇದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಆರಂಭ. ಮುಂದೆ ಬರುವಂಥದ್ದು ನಾಮಕರಣ. ಮಗುವಿನ ಜನನ ಆದಮೇಲೆ 11 ಅಥವಾ 12ನೇ ದಿವಸಕ್ಕೆ ಇದನ್ನು ಆಚರಣೆ ಮಾಡ್ತಾರೆ. ಇದು ಒಂದು ಕಂಪನ, ಇದು ಭಾಗ್ಯ, ಇದು ಹೆಸರು ತನ್ನ ಜೀವನ ಪೂರ್ತಿಯಾಗಿ ಸಂಗಾತಿಯಾಗಿರುತ್ತದೆ. ಈ ಹೆಸರಿನಿಂದ ನಮ್ಮನ್ನು ಪ್ರಪಂಚ ಗುರುತಿಸುತ್ತೆ. ಅದಕ್ಕೆ ಈ ನಾಮಕರಣ ಸಂಸ್ಕಾರ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಮುಂದೆ ಬರುವುದು ಉಪನಿಷ್ಕ್ರಮಣ. ಇದು ಮೊದಲ ಬಾರಿಗೆ ಮಗುವಿಗೆ ಭೂಮಿ ಅಥವಾ ಸೂರ್ಯ, ಆಕಾಶ ಇವುಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಇದು ಜಗತ್ತಿನ ಪರಿಚಯ ಮಾಡುವಂತಹ ಕ್ರಮ. ಅನ್ನಪ್ರಾಶನ. 6ನೇ ತಿಂಗಳಲ್ಲಿ ಮಗುವಿಗೆ ಗ್ರಹ ಆಹಾರದಿಂದ ಘನ ಆಹಾರಕ್ಕೆ ವರ್ಗಾಯಿಸುವ ಕ್ರಮ. ಇದರಿಂದ ದೇಹದಾಢ್ಯ ಮಗುವಿಗೆ ದೇಹ ಬಲ ಹೆಚ್ಚಿಸುತ್ತೆ. ಮುಂದೆ ಬರುವುದು ಚೂಡಾಕರ್ಮ. ಇದು ಮೊದಲು ಕೂದಲು ತೆಗೆಯೋದ್ರಿಂದ ಮಗುವಿನ ಹಳೆಯ ಕರ್ಮಗಳಿಂದ ಮುಕ್ತವಾಗುತ್ತೆ. ಇದು ತನ್ನ ಹೊಸ ಬದುಕಿನ ಶುಭಾರಂಭ. ಮುಂದೆ ಬರೋದು ಕರ್ಣವೇದ. ಇದು ಮಗುವಿಗೆ ಕಿವಿ ಚುಚ್ಚುವ ಕಾರ್ಯಕ್ರಮ. ಇದರಿಂದ ಆತ್ಮಶ್ರವಣ ಹೆಚ್ಚಿಸುತ್ತೆ. ಇದು ಕಿವಿ ಹೋಲೆ ಹಾಕುವಂಥ ಸಂಭ್ರಮ. ಇದು ಸೌಂದರ್ಯವರ್ಧಕವಾಗೂ ಇರುತ್ತೆ. ಚಿನ್ನದ ಸೂಜಿಯಿಂದ ಕಿವಿನ ಚುಚ್ಚಿದ್ರೆ ಮೆದುಳು ಚುರುಕಾಗತ್ತೆ ಅಂತ, ಅದಕ್ಕೋಸ್ಕರ ಚಿನ್ನದ ಸೂಜಿಲೇ ಕರ್ಣವೇದವನ್ನು ಮಾಡಿಸ್ಬೇಕು. ಅಕ್ಷರಾಭ್ಯಾಸ. ಮೊದಲ ಬಾರಿಗೆ ಮಕ್ಕಳಿಗೆ ಅಕ್ಷರ ಬರೆಸುವ ಕ್ರಮ. ಇದು ಜ್ಞಾನೋದಯದ ಪ್ರಾರಂಭ. ಇನ್ನು ಮುಂದೆ ಬರುವುದು ಉಪನಯನ. ಇದು ಗರ್ಭದಿಂದ 8ನೇ ವಯಸ್ಸಿಗೆ ಮಾಡುವಂತಹ ಯಜ್ಞೋಪವೀತ ಧಾರಣೆ. ವೇದಾರಂಭ. ಉಪನಯನದ ನಂತರ ವೇದಾಧ್ಯಯನಕ್ಕೆ ಗುರುಕುಲಕ್ಕೆ ಹೋಗುವ ಸಂಭ್ರಮ. ಜ್ಞಾನ ಶಿಸ್ತುವನ್ನು ಅರಿಯುವಂತಹ ಕ್ರಮ. ಕೇಶಾಂತ. ಯೌವನಕ್ಕೆ ಪ್ರವೇಶಿಸಿದಾಗ 16 ವಯಸ್ಸಿಗೆ ನಡೆಯುವ ಸಂಸ್ಕಾರ ಧಾರ್ಮಿಕ ಜೀವನಕ್ಕೆ ಬರುವ ಸಂಭ್ರಮ. ಇದರಲ್ಲಿ ಗುರುಕಾಣಿಕೆಯಾಗಿ ಗೋದಾನವನ್ನು ಕೊಡಬೇಕು ಅಂತ ಇದೆ. ಇದರಲ್ಲಿ ಅಷ್ಟೊತ್ತಿಗೆ ಹುಡುಗನಿಗೆ ಉಪನಿಷತ್ತು, ಮಹಾನಮನಿ ಎಲ್ಲ ಬಂದೇ ಬರುತ್ತೆ. ಸಮಾವರ್ತನ. ಬ್ರಹ್ಮಚಾರ್ಯದ ಅಂತಿಮ ಸಂಸ್ಕಾರ. ಇದು ಶಿಕ್ಷಣ ಮುಗಿಸಿ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಲು ಸಿದ್ಧನಾಗುವ ವಿಧಿ. ಇದನ್ನು ಗ್ರ್ಯಾಜುಯೇಷನ್ ಅಂತಲೂ ಹೇಳ್ಬೋದು. ಇದು ಕಾಶಿಯಾತ್ರೆ ಮೊದಲು ವಿವಾಹದಲ್ಲಿ ಈಗಲೂ ಆಚರಣೆಯಲ್ಲಿದೆ. ವಿವಾಹ ಗೃಹಸ್ಥಾಶ್ರಮದ ಪ್ರಮುಖ ಸಂಸ್ಕಾರ. ಇದರಿಂದ ಕುಟುಂಬ ಸ್ಥಾಪನೆ ಮುಂತಾದವುಗಳು ನಡೆಯುತ್ತೆ. ವಿವಾಹ 5 ದಿನಗಳ ಕಾಲ ನಡೆಯುತ್ತೆ. ಮುಂದೆ ಬರುವಂಥದ್ದು ಈ 15 ಸಂಸ್ಕಾರಗಳಲ್ಲಿ ಎಲ್ಲವೂ ಮಕ್ಕಳಿಗೆ ತಂದೆ ತಾಯಿ ಮಾಡುವಂತಹ ಸಂಸ್ಕಾರ. ಮುಂದೆ ಬರುವುದು ಅಂತ್ಯೇಷ್ಟಿ. ಇದು ಮಕ್ಕಳು ತಂದೆ ತಾಯಿಗೆ ಮಾಡುವಂತಹ ಸಂಸ್ಕಾರ. ಇದು ಷೋಡಶ ಸಂಸ್ಕಾರ.